ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ಗೆ ಒತ್ತಿ ಮತ್ತು ಶೇರ್ ಮಾಡಿ. ಬನ್ನಿ ಈ ವಿಡಿಯೋದಲ್ಲಿ ನೆಕ್ ಡಿಸೈನ್ ಯಾವ ಥರ ಮಾಡೋದು ನೋಡೋಣ. ನೋಡಿ, ಮೇಲೆ 3 ಇಂಚ್ ಇಟ್ಕೊಂಡಿದ್ದೀನಿ ಮತ್ತು ಕೆಳಗೆ ಡೀಪು 7 ಇಂಚ್ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ತಗೊಂಡು ಇದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಥರ ಮೇನ್ ಕ್ಲಾತ್ ಏನಿದೆ ಹಾಕ್ಕೊಂಡು ಲೈನಿಂಗ್ ಬಟ್ಟೆ ಹಾಕ್ಕೋಬೇಕು. ಸೆಂಟ್ರ್ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಅಟ್ಯಾಚ್ ಮಾಡಿರೋದು ಮೇಲ್ಗಡೆ ಬರಬೇಕು. ಮತ್ತು ನೋಡಿ, ಗುಂಡ್ಪಿನ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಆ ಲೈನ್ ಏನು ಸ್ಟಿಚ್ ಮಾಡಿದ್ದೀವಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಕ್ಯಾನ್ವಾಸ್ ಪೇಪರ್ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಫಿನಿಶಿಂಗ್ ನೀಟಾಗಿ ಬರಬೇಕು. ಮತ್ತು ಸ್ವಲ್ಪ ಒಂದು 1/2 ಇಂಚ್ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ಥರ ಟ್ರಿಮ್ಮರಲ್ಲಿ ಕಟ್ ಮಾಡಿಕೊಂಡ್ರೆ ಶೇಪು ನೀಟಾಗಿ ಬರುತ್ತೆ. ನೋಡಿ, ಬಟ್ಟೆನ ಈ ಥರ ತಿರುವಾಕೊಂಡು ಸೀದಾ ಉಲ್ಟಾ ನೋಡಿಕೊಂಡು ಸೀದಾ ಇದೆಯಲ್ಲ ಅದು ಮೇಲೆ ಹಾಕ್ಕೊಂಡು ನೋಡಿ ಪಕ್ಕದಲ್ಲೇ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೋಬೇಕು. ನೆಕ್ಸ್ಟು ಏನು ಪ್ಯಾಂಟ್ ಪೀಸ್ ಇರುತ್ತಲ್ಲ ಆ ಪೀಸ್ ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು 1/4 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಎಷ್ಟು ಬಟ್ಟೆ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಓಕೆ, ಈ ಥರ ಬಟ್ಟೆ ತಗೊಂಡು ನೋಡಿ ಒಳಕ್ಕೆ ಈ ಥರ ಬಟ್ಟೆ ಹಾಕಿದ್ದೀವಿ, ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಒಂದೊಂದು 1/2 ಇಂಚ್ ಬಿಟ್ಟು ಮತ್ತು ಆ ಸೈಡಿಂದ ಈ ಸೈಡ್ಗೆ ಕ್ರಾಸಾಗಿ ನೋಡಿ ಈ ಥರ ಕ್ರಾಸಾಗಿ ಮಾಡಿಕೊಂಡು ಇಲ್ಲೂ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು.
ಮತ್ತು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪೀಸ್ನ ಈ ಸೈಡ್ ಇಟ್ಕೊಂಡು ಲೆಫ್ಟು ಮತ್ತು ರೈಟು ನೋಡಿಕೊಂಡು ಕ್ರಾಸಾಗಿ ಹಿಡ್ಕೋಬೇಕು. ಒಂದೊಂದು ಹಾಫ್ ಇಂಚ್ ಬಿಟ್ಟು ಈ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಈಗ ಈ ಪೀಸ್ ಇದೆಯಲ್ಲ, ಒಂದು ಸೈಡ್ ಕೆಳಗೆ ಮೇಲಿಂದ ಕೆಳಗೆ ಹಾಕ್ಕೋಬೇಕು, ಮತ್ತು ಇನ್ನೊಂದು ಸೈಡು ಕೆಳಗಿಂದ ಮೇಲೆ ಹಾಕ್ಕೊಬೇಕು. ನೋಡಿ ಈ ಥರ ನೀಟಾಗಿ ಕೂರಿಸ್ಕೋಬೇಕು. ಓಕೆ, ಈ ಥರ ಕೂರಿಸ್ಕೊಂಡು ಮೇಲೆ ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಮತ್ತು 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಮನೆ ರೋಡ್ ಸೈಡ್ ಇರೋದ್ರಿಂದ ವೆಹಿಕಲ್ ಸೌಂಡು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾನೇ ಇರುತ್ತೆ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ ಈ ಥರ ವೈಟ್ ಮಣಿ ತೊಗೊಂಡು ಸೂಜಿಲಿ ಪೋಣಿಸ್ಕೋಬೇಕು. ನೋಡಿ ಯಾವ ಥರ ಸೂಜಿಲಿ ಪೋಣಿಸ್ತಿದ್ದೀನಿ ಅಂತ. ನೋಡಿ ಈ ಥರ 2 ಸತಿ ಮಣಿಗೆ ಏರಿಸ್ಕೊಂಡು ಸೂಜಿನ ಕೆಳಗೆ ಈ ಥರ ನಾಟ್ ಹಾಕ್ಕೋತಾ ಇದ್ದೀನಿ. ತುಂಬ ಈಸಿ ಇದೆ, ತುಂಬ ಚೆನ್ನಾಗೂ ಕಾಣುತ್ತೆ ಈ ಡಿಸೈನು. ಪ್ಲೀಸ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ.